You are watching TV46 News Kannada. ಒತ್ತಡದ ಜೀವನದಲ್ಲಿ ಇತ್ತೀಚೆಗೆ ಯುವ ಜನಾಂಗದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಖ್ಯಾತ ಹೃದ್ರೋಗ ತಜ್ಞರಾದ ಇಂಡಿಯಾನಾ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಅನೂಪ್ ಹೇಳಿದರು. ಪಟ್ಟಣದ ವೈಷ್ಣವಗೋಷ್ಠಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಬದುಕಿನಲ್ಲಿ ಕೇವಲ 25ರಿಂದ 40 ವರ್ಷಗಳ ವಯಸ್ಸಿನವರಲ್ಲಿ ಹೆಚ್ಚಾಗಿ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪುತ್ತಿರುವುದು ಆತಂಕಕಾರಿ ವಿಷಯ ಎಂದ ಅವರು, ಯುವ ಜನಾಂಗದಲ್ಲಿ ದುಶ್ಚಟಗಳು ಹೆಚ್ಚಾಗಿ ಗೋಚರಿಸುತ್ತಿರುವುದು ಒಂದು ಕಾರಣವಾದರೆ, ಇನ್ನು ಮಾನಸಿಕವಾಗಿ ಒತ್ತಡದ ಬದುಕಿನಲ್ಲಿ ಜೀವಿಸುತ್ತಿರುವುದು ಇನ್ನೊಂದು ಕಾರಣವಾಗಿದೆ. ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಪೋಷಕರು ಯಾವುದೇ ರೀತಿಯಲ್ಲಿ ಒತ್ತಡ ಹೇರದೆ ಅವರಿಗೆ ಉತ್ತಮ ಆಹಾರ ಪದ್ಧತಿ ರೂಢಿಸಿಕೊಳ್ಳಲು ಸೂಚಿಸಬೇಕು. ಜಂಕ್ ಫುಡ್ ಆಹಾರಗಳನ್ನು ಮೊದಲು ದೂರ ಮಾಡಬೇಕು. ಇದರ ಜೊತೆಯಲ್ಲಿ ಕೆಲವು ದುಶ್ಚಟಗಳಲ್ಲಿ ಬಳಕೆ ಕಡಿಮೆ ಮಾಡಬೇಕು. ಯುವಕರು ತಮ್ಮ ವಿದ್ಯೆ ಜೊತೆಗೆ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಲು ದೈಹಿಕ ಶಿಕ್ಷಣದ ಜೊತೆಯಲ್ಲಿ ವ್ಯಾಯಾಮ ಹಾಗೂ ಇನ್ನಿತರ ಆಟೋಟ ಚಟುವಟಿಕೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ತೊಡಗಿಸಿಕೊಂಡಾಗ ಇಂತಹ ಕಾಯಿಲೆಗಳಿಂದ ದೂರವಿರಬಹುದು. ಪ್ರತಿನಿತ್ಯ ಸುಮಾರು 8 ಗಂಟೆಗಳ ಕಾಲ ನಿದ್ರೆಗೆ ಅವಕಾಶ ನೀಡಬೇಕು. ಅಂತವರಿಗೆ ಯಾವುದೇ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ. ಯಾವುದೇ ಹೃದಯ ಸ್ತಬ್ಧನ ಸಂದರ್ಭದಲ್ಲಿ ಅವರಿಗೆ ಮೊದಲು ಪ್ರಥಮ ಚಿಕಿತ್ಸೆ ನೀಡುವುದು ಅತಿ ಮುಖ್ಯ. ಕೆಲವರಲ್ಲಿ ಕೊರೋನಾ ಸಂದರ್ಭದಲ್ಲಿ ನೀಡಿದ ವ್ಯಾಕ್ಸಿನ್ನಿಂದಾಗಿ ಹೆಚ್ಚಾಗಿ ಹೃದಯ ಸ್ತಬ್ಧ ಆಗುತ್ತದೆ ಎಂಬುದು ತಪ್ಪು ಕಲ್ಪನೆ ಎಂದರು. ನಂತರ ಇಮ್ಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರವಿ ಹಾಗೂ ಡಾಕ್ಟರ್ ಹರ್ಷ ಮಾತನಾಡಿ, ಯುವ ಜನಾಂಗದಲ್ಲಿ ಬದಲಾದ ಜೀವನ ಶೈಲಿ, ಸಮರ್ಪಕ ಸಂಸ್ಕರಿಸದ ಆಹಾರ ಪದ್ಧತಿಯಿಂದ ಇಂತಹ ಹೃದಯಾಘಾತ ಸಂಭವಿಸುತ್ತಿದೆ. ನಿದ್ರಾಹೀನತೆ, ಕೊರತೆ, ಅತಿಯಾದ ಮೊಬೈಲ್ ಬಳಕೆ, ದೀರ್ಘ ಒತ್ತಡ ಸೇರಿದಂತೆ ಇನ್ನಿತರ ಮಾನಸಿಕವಾಗಿ ಒತ್ತಡ ಅನುಭವಿಸಿದಾಗ ಇಂತಹ ಹೃದಯಾಘಾತ ಹೆಚ್ಚಾಗುತ್ತಿದೆ. ನಮ್ಮ ಇಮ್ಸ್ ಆಸ್ಪತ್ರೆಯ ಸಂಶೋಧನೆಯ ಪ್ರಕಾರ ಹದಿಹರೆಯದ ಮಕ್ಕಳಲ್ಲಿ ಹೃದಯಾಘಾತ ಹೆಚ್ಚಳಕ್ಕೆ ಅತಿಯಾದ ಮೊಬೈಲ್ ಬಳಕೆ ಕಾರಣ ಎಂದು ತಿಳಿದು ಬಂದಿದೆ. ಉತ್ತಮ ಆರೋಗ್ಯ ಪದ್ಧತಿಯನ್ನು ಆರೋಗ್ಯದಲ್ಲಿ ಅಳವಡಿಸಿಕೊಂಡರೆ ಇಂತಹ ಕಾಯಿಲೆಗಳಿಂದ ದೂರ ಉಳಿಯಬಹುದು ಎಂದರು. ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಬಿಎಂ ಸಂತೋಷ್ ಮಾತನಾಡಿ, ಪ್ರತಿನಿತ್ಯ ಸಾರ್ವಜನಿಕರ ಸೇವೆಯಲ್ಲಿ ವೈದ್ಯರ ಪಾತ್ರ ಬಹುದೊಡ್ಡದಾಗಿದ್ದು, ವೈದ್ಯರ ದಿನದಂದು ಅವರನ್ನು ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಭೂಮಿ ತಾಯಿ ನಮ್ಮನ್ನು ಹೊತ್ತಿ ಸಲಹುತ್ತಾಳೆ. ಭೂಮಿ ಮೇಲಿರುವ ನಮಗೆ ಪ್ರತಿಯೊಬ್ಬ ಮನುಷ್ಯರಿಗೂ ಆರೋಗ್ಯದ ಮೂಲಕ ಪ್ರತಿನಿತ್ಯ ನಮ್ಮನ್ನು ಸಲಹುವಂತ ಕೆಲಸ ಮಾಡುವ ವೈದ್ಯರನ್ನು ನೆನೆಯುವ ಕೆಲಸ ಆಗಬೇಕು ಎಂದರು. ನಮ್ಮ ತಾಲೂಕಿನಲ್ಲಿ ಒಂದು ತಿಂಗಳಲ್ಲಿ ಸುಮಾರು 5ಕ್ಕೂ ಹೆಚ್ಚು ಹೃದಯಾಘಾತಕ್ಕೆ ಬಲಿಯಾಗಿರುವುದು ಶೋಚನೀಯ. ಇಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯಾದರೂ ಅದನ್ನು ಕೂಡಲೇ ವೈದ್ಯರ ಬಳಿ ಪರೀಕ್ಷಿಸಿಕೊಳ್ಳಿ. ಯಾವುದೇ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡಬೇಡಿ ಎಂದು ಮನವಿ ಮಾಡಿದರು. ಇದೇ ವೇಳೆ ತಾಲೂಕಿನ 20ಕ್ಕೂ ಹೆಚ್ಚು ವೈದ್ಯರನ್ನು ಸ್ಪಂದನ ಸಿರಿ ವೇದಿಕೆ ತಾಲೂಕು ಘಟಕದಿಂದ ಸನ್ಮಾನಿಸಲಾಯಿತು. ನನ್ನ ಕ್ಲೋಸ್ ಫ್ರೆಂಡ್, ನಾನು ಬೇಲೂರಿನಲ್ಲೇ ಓದಂತ ಒಬ್ಬ ನನ್ನ ಕ್ಲೋಸ್ ಫ್ರೆಂಡ್, ತುಂಬಾ ಚೆನ್ನಾಗಿ ಫಿಟ್ ಆಗಿದ್ದ. ಅವನು ಜಿಮ್ ಮಾಡ್ತಿದ್ದ. ಆ ಜಿಮ್ ಮಾಡಿದ ಎಕ್ಸ್ಟ್ರಾ ಅದೇನಾದ್ರು ಪ್ರೆಷರ್ ಬೀಳುತ್ತಾ ಏನೋ ಅಂತ ಗೊತ್ತಿಲ್ಲ. ಅವನು ಕೂಡ ಹೃದಯಾಘಾತಕ್ಕೆ ಬಲಿಯಾದ ಲಾಸ್ಟ್ 2 years ಬ್ಯಾಕ್. ಹಾಗಾಗಿ ಇವತ್ತಿನ ದಿನ ಬಂದಿರುವಂಥ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಇವತ್ತು ಆ ಒಂದು ಹೃದಯಾಘಾತದ ಸಂಬಂಧವಾಗಿ ಮಾತನಾಡುತ್ತಾರೆ. ತಾವೆಲ್ಲರೂ ಇದನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ನನ್ನನ್ನು ಇಲ್ಲಿ ಕರೆದು 1-2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಧನ್ಯವಾದ. ರಾತ್ರಿ 8 ಗಂಟೆ ಒಳಗಡೆ ನಿದ್ರೆ ಮಾಡಬೇಕು. ನಮ್ಮ ಹಿರಿಯರು ನೋಡಿ ಎಷ್ಟು ಜನ ಇದ್ದಾರೆ, 90-95 ವರ್ಷ ತನಕ ಇದ್ದಾರೆ. ಯಾಕೆ ಅವರು 7 ಗಂಟೆಗೆ, 7:30, 8 ಗಂಟೆಗೆ ನಿದ್ರೆ ಮಾಡ್ತಾ ಇದ್ರು. ಬೆಳಿಗ್ಗೆ 4 ಗಂಟೆಗೆ ಹೋಗ್ತಾ ಇದ್ರು. ಯಾಕೆ? ಅವ್ರ ಜೀವನ ಶೈಲಿ ಆಗಿದೆ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ಆರೋಗ್ಯ ಇಟ್ಕೊಟ್ಟು ಕೆಲಸ ಮಾಡಿ ಇರೋದ್ರಿಂದ ಅವರು 90-95 ವರ್ಷ ತನಕ ಇದ್ದಾರೆ. ನಾವು ಇಷ್ಟು ಗಂಟೆ ಮಲ್ಕೋತೀವಿ. ಐಡೆಂಟಿಫೈ ಮಾಡ್ತಾ ಇದ್ದಾರೆ, ಸಡನ್ ಆಗಿ ಟ್ರೀಟ್ಮೆಂಟ್ ಇಲ್ಲದೆ ಅವ್ರಿಗೆ ಹೋಗ್ತಾ ಇದ್ದಾರೆ. ಸೊ ಅದರಿಂದಾಗಿ ಈ ಹಾರ್ಟ್ ಅಟ್ಯಾಕ್ಸ್ ಬರೋ ಲಕ್ಷಣಗಳ ಬಗ್ಗೆ ನಾನು ಬ್ರೀಫ್ ಆಗಿ ಹೇಳ್ತೀನಿ. ಒಂದು ಮೇನ್, ಈ ರಕ್ತನಾಳಗಳು ಹಾರ್ಟ್ನ ಮಾಂಸಖಂಡಗಳಿಗೆ ರಕ್ತ ಸಂಚಲನೆ ಮಾಡ್ತವೆ. ಇವು ಬ್ಲಾಕ್ ಆದಾಗ ಇದಕ್ಕೆ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಇದು ಬ್ಲಾಕ್ ಆದಾಗ ಏನು ಲಕ್ಷಣಗಳು ಬರ್ತದೆ? ಈ ಸಂದರ್ಭದಲ್ಲಿ ಸ್ಪಂದನ ಸಿರಿ ವೇದಿಕೆ ಜಿಲ್ಲಾಧ್ಯಕ್ಷೆ ಆಶಾ ಕಿರಣ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್, ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್, ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್, ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಡಾಕ್ಟರ್ ಶ್ರೀಧರ್, ಡಾಕ್ಟರ್ ರಾಘವೇಂದ್ರ, ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರವೀಂದ್ರನಾಥ್, ಡಾಕ್ಟರ್ ನಾರಾಯಣಸ್ವಾಮಿ, ಪ್ರತಿಮಾಮಯ್ಯ, ವೈದ್ಯರಾದ ಡಾಕ್ಟರ್ ನರಸೇಗೌಡ, ಡಾಕ್ಟರ್ ಚಂದ್ರಮೌಳಿ, ಡಾಕ್ಟರ್ ಸತೀಶ್, ಡಾಕ್ಟರ್ ರಘುಕಿರಣ್, ಡಾಕ್ಟರ್ ಸುಧಾ, ಡಾಕ್ಟರ್ ಮಮತಾ, ಡಾಕ್ಟರ್ ಅಶ್ವಥ್, ವಿನೀಶ್, ನರಸಿಂಹಸ್ವಾಮಿ ಇತರರು ಹಾಜರಿದ್ದರು. ಗಣೇಶ್, TV46 ನ್ಯೂಸ್ ಕನ್ನಡ, ಬೇಲೂರು.